ಲಾಟ್ರಿ ಇದೆ ಅಜಿಯೋದು ಯಾವುದು ಇಲ್ಲ. ಬಟ್ ನೋಡ್ಬೇಕಾ ನಿಂದು? ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಐ ಲವ್ ಯು ರಾಯಾ. ಐ ಲವ್ ಯು ರಾಯಾ. ಹೇಳು ಅದಕ್ಕೆ. ಐ ಲವ್ ಯು ಬಂಗಾರಿ. ನನ್ನ ಬಂಗಾರಿ ಯಾರು? ಅಗ್ಗೋ ವಿಂಡೋ ತೆಗೀತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗು ನಾವು ಆ್ಯಕ್ಚುಲಿ ಎಲ್ಲರೂ ತೇಜು ಮನೆಗೆ ಹೋಗ್ತಾ ಇದ್ದೀವಿ. ಅವಳು ಬಂದು ಮಾರತಳಿ ಸೈಡ್ ಇರೋದು, ಅವಳ ಆಫೀಸ್ ಇದಲ್ವ, ಅಲ್ಲೇ 1 BHK ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ರೆ ಒನ್ ಆಫ್ ದ ಮೇಯ್ನ್ ರೀಸನ್ ಏನು ಅಂತ ಅಂದರೆ ಒಂದು ಪ್ರಮೋಷನ್ ಬಂದಿದೆ. ಸೊ ಆ ಪ್ರಮೋಷನ್ ವೀಡಿಯೋ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ, ನಾಟ್ ಫಾರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮಿಗೆ ಬಂದಿದೆ. ಅದನ್ನು ಮಾಡೋದಕ್ಕೆ ಅದಕ್ಕೆ ಬ್ಯಾಂಗ್ಳೂರಲ್ಲೇ ಇರಬೇಕು. ಅದು ಹೆಲ್ಪ್ ಆಗೋದು ಬ್ಯಾಂಗ್ಳೂರ್ ಪೀಪಲ್ಸ್ಗೆ ಸದ್ಯಕ್ಕೆ, ಬೇರೆ ಕಡೆ ಇರೋರಿಗೆ ಹೆಲ್ಪ್ ಆಗಲ್ಲ. ಸೊ ಬ್ಯಾಂಗ್ಳೂರಿಗೆ ಬಂದು ಮಾಡಬೇಕು. ನನಗೂ ಕೆಲಸ ಇತ್ತು, ಸ್ವಲ್ಪ ತೇಜುಗೆ ಮನೆಯಿಂದ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಬಂದು ಕೊಡೋದಿತ್ತು. ಹಂಗೆ ಪ್ರಮೋಷನ್ಗೂ ಓಕೆ ಅಂತ ಹೇಳಿದೆ. ನಾನು ಹಂಗೆ ಅದನ್ನು ತೊಗೊಬಂದು ಕೊಟ್ಟು ಪ್ರಮೋಷನ್ನು ಮುಗಿಸ್ಕೊಂಡು ಹೋಗ್ಬೋದು ಅಂತಲೇ ಅಂದ್ಬಿಟ್ಟು ಓಕೆ ಅಂತ ಹೇಳಿ ಇವತ್ತು ಸ್ಯಾಟರ್ಡೇ ಎಲ್ಲರೂ ಹೋಗ್ತಾ ಇದ್ದೀವಿ. ಅಮ್ಮ ಹಿಂದೆ ಕೂತಿದೆ, ಅಮ್ಮ ಹಿಂದೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಆ್ಯಂಡ್ ನಾನು ಈಗ ಆಲ್ಮೋಸ್ಟ್ ಟೈಮ್ ಎಷ್ಟು 11:30. ಆ್ಯಕ್ಚುಲಿ ಬೇಗ ಬಿಡಬೇಕು ಅಂದ್ಕೊಂಡಿದ್ದು, ಅದು 10ಗೆಲ್ಲ ರೀಚ್ ಆಗಬೇಕು ತೇಜು ಮನೆಗೆ ಅಂತ ಅಂದ್ಕೊಂಡಿದ್ದು. ಬಟ್ ಆಗಲಿಲ್ಲ, ನಾವು ಎದ್ದು ರೆಡಿಯಾಗೋಷ್ಟರಲ್ಲಿ ಲೇಟೇ ಆಗೋಯ್ತು. ಈಗ ಮತ್ತೆ ನಾವು ರಿಟರ್ನ್ ಹೋಗ್ಬೇಕು ಗೈಸ್. ಅದಕ್ಕೇನೆ ಅಲ್ಲಿ ನಾವು ಸ್ಟೇ ಮಾಡ್ತಾಯಿಲ್ಲ. ಎಷ್ಟೊತ್ತನ ಆಗಲಿ ನಾವು ರಿಟರ್ನ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ. ಅಲ್ಲೂ ಕೆಲಸಗಳಿದ್ದಾವೆ. ಇವತ್ತಿಲ್ಲಿ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ನೋಡೋಣ. ಸದ್ಯಕ್ಕೆ ಪ್ರಮೋಷನ್ ಒಂದೇ ಪ್ಲ್ಯಾನ್ ಇರೋದು. ಹೋಗಿ ಅವಳು ಮನೆ ಬೇರೆ ಶಿಫ್ಟ್ ಆಗಿದ್ದಾಳೆ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಹೋಗಿದ್ದಾಳೆ. ಸೇಮ್ ಓನರು, ಬಟ್ ಅವಳು ಬಿಲ್ಡಿಂಗ್ ಚೇಂಜ್ ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಅಂತ ನನಗೂ ರೀಸನ್ ಏನು ನಾನು ಕೇಳೋಕ್ಕೆ ಹೋಗಲಿಲ್ಲ, ಅಷ್ಟು ಗೊತ್ತಿಲ್ಲ. ಬ್ಯುಸಿಯಾಗಿ ಹೋಗಿದ್ದು, ನಾನು ಬ್ಯುಸಿಯಾಗಿದ್ದು, ಅವಳು ಬ್ಯುಸಿಯಾಗಿದ್ದು. ನಾನು ಅದ್ರ ಬಗ್ಗೆ ಕೇಳಿಲ್ಲ, ಇವಾಗ ಹೋದಾಗ ಕೇಳಬೇಕು. ಸೊ ಅವಳು ಇನ್ನೊಂದು ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಕಿಚನ್ ಅದೆಲ್ಲ ಅವಳು ಆರ್ಗನೈಸ್ ಮಾಡ್ಕೊಂಡಿಲ್ಲ. ಈಗ ಅಮ್ಮ ಬರ್ತಾ ಇರೋದ್ರಿಂದ ಅಮ್ಮನೂ ಎಲ್ಪ್ ಮಾಡುತ್ತೆ. ನಾನು ನನಗೇನು ವೀಡಿಯೋಗೆ ಹಾರ್ಡ್ಲಿ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಸಾಕು ನನಗೆ. ಅದು ಶಾಪಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಡೋದು ವೀಡಿಯೋ. ಸೊ ಅದು ಆ ಪ್ರಾಡಕ್ಟ್ಸ್ ಬರೋದೇ ಟೈಮ್ ತೊಗೊಳ್ಳೋದು. ನಾನು ಇಲ್ಲಿಂದನೂ ಆರ್ಡ್ರ್ ಮಾಡೋಕ್ಕಾಗಲ್ಲ, ಅಲ್ಲೋಗೆ ಲೊಕೇಶನ್ ಎಲ್ಲ ಹಾಕಿ ಆರ್ಡರ್ ಮಾಡಬೇಕು. ಆಮೇಲೆ ಎಡಿಟಿಂಗ್ ಎಲ್ಲ ಅವರೇ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಜಸ್ಟ್ ವೀಡಿಯೋ ಮಾಡಿ ಕಳಿಸಿದ್ರೆ ಅವ್ರು ಎಡಿಟ್ ಮಾಡಿ ಕಳಿಸ್ತಾರೆ. ಆಮೇಲೆ ವಾಯ್ಸ್ ಓವರ್ ಕೊಡಬೇಕು ಅಷ್ಟೇ ನಾನು. ಸೊ ಅದಕ್ಕೆ ಹೋಗೋಣ. ಹೋಗ್ಬಿಟ್ಟು ಗೊತ್ತಿಲ್ಲಮ್ಮ, ಕಣ್ಣಿಗೇನೋ ಬಿತ್ತು. ನಮಗಿನ್ನೂ 1.5 ಅವರ್ ತೋರಿಸ್ತಾ ಇದೆ. 25 ಕಿಲೋಮೀಟರ್ಸು 1.5 ಅವರ್ ತೋರಿಸ್ತಾ ಇದೆ. ಅಷ್ಟು ಟ್ರಾಫಿಕ್ ಈ ಕಡೆ. ಅದಕ್ಕೆ ಈ ಕಡೆ ಬರೋಕ್ಕೆ ಬೇಜಾರು. ನಾವು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇರ್ತೀವಿ. ಸನ್ನಿಗೆ ಫುಲ್ ಖುಷಿ. ನಾನು ಈಚೆ ಕರ್ಕೊಂಬರೋದಂದರೆ ಸನ್ನಿಗೆ ಖುಷಿ. ಇದೇ ನನ್ನ ಫಸ್ಟ್ ಪ್ರಮೋಷನ್ ಅಲ್ಲ, ಬಟ್ ಹಂಗಂತ ಎಷ್ಟೊಂದು ಪ್ರಮೋಷನ್ ಮಾಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿಗೆ ಕಣ್ಣೂರಿ ಎತ್ಕೊಂತು. ಬಟ್ ಇವತ್ತು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಫುಲ್ ತಣ್ಣಗಿದೆ. ಹಿಂಗಿರ್ಬೇಕು ವೆದರ್ ಯಾವಾಗೂ. ದಿಸ್ ಈಸ್ ವಾಟ್ ವಿ ಕಾಲ್ ಬ್ಯಾಂಗ್ಳೂರ್ ವೆದರ್. ಬಟ್ ಚಿಕ್ಕಬಳ್ಳಾಪುರದಲ್ಲೂ ಇವತ್ತಿದೆ ವೆದರ್ ಇದೆ. ಇಲ್ಲಿವರೆಗೂ ಫಾಸ್ಟಾಗಿ ಮೂವ್ ಆಗಿಬಿಟ್ಟು ಹೈವೇ ಹತ್ಬಿಟ್ಟು ಇಲ್ಲಿಂದ ಮೂವ್ ಆಗೋದೇ ಇರೋದು. ಸ್ಯಾಟರ್ಡೆ ವೀಕೆಂಡು ಆದರೂ ಟ್ರಾಫಿಕ್ ಈ ಕಣ್ಣೂರಿ ಎತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಏನೋ ಬಿತ್ತು ಅಂದರೂ ಟ್ರಾಫಿಕ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಅಮ್ಮ, ಹೋಗೋಣ ವೆಂಕಟೇಶ್ವರಗೆ. ಹೆಂಗೋ ಮಂಜು ಆಂಟಿ ಕೊಟ್ಟಿರೋ ಕಾಸು ಐತೆ, ಖಾಲಿ ಹೊಸಕೋಟೆ ಎಂಟ್ರೆನ್ಸ್ ಅದು. ಇಲ್ಲ
ಇವಾಗ ಮನೆಯದೇ ಸಿಕ್ಕಾಪಟ್ಟೆ ಖರ್ಚು ಬರ್ತದೆ. ಕಮ್ಮಿ ಇದ್ರು ಅಲ್ಲಿ ಇಲ್ಲಿ ಹೋಗೋರು ಕೇಳ್ಕೋಬೇಕು ನಮ್ಮಂಗೆ ನಾವಿದ್ದಾಗ ಮನೇಲಿ ಇರ್ಬೇಕು. ಹಾಗಾದ್ರೆ ನೀವು ಆಯ್ಕೊಂಡಿ ನಮಗ್ ಕೆಲ್ಸ ಐತೆ ಸನ್ನಿ. ಬ್ಲಡ್ ಯಾವ್ದು ಹೇಳು? ಬ್ಲಡ್ ಯಾವ್ದು? ಹೆಂಗಿರ್ಬೇಕು ಯಾರ ಹತ್ರ ಸನ್ನಿ ಫಸ್ಟ್ ಇಂದಾನು ಸಟೈರ್ ಆಗ್ತಿದ್ದ, ನಿಮ್ಗೆ ಅರ್ಥ ಮಾಡ್ಕೊಳಕ್ ಬರ್ತಾ ಇರ್ಲಿಲ್ಲ. ಈಗ ಕೇಳಿ 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 ಯಾವ್ದಮ್ಮ? ನಾವಿನ್ನೂ ಬಂದು ಕೂತ್ಕೊಂಡಿದ ತಕ್ಷಣ ನಮ್ಮ ಹತ್ರ ಆಯ್ ಮಾಡಮ್ಮ ನಿನ್ ಬಂಗಾರಿ. ಆಯ್ ಗಾಯ್ಸ್. ಹಾ ನೋಡಿ ಈ ತರ ಮಾಡ್ತಾರೆ ನಮ್ಮನ್ನೆಲ್ಲ ನೋಡಿ. ರಿಟರ್ನ್ ಮಾಡಿಸ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಬರ್ಲಿ, ಹಿಂಗ್ ಬರ್ಲಿ. ನಾವಮ್ಮ ನೋಡ್ರಿ ಪಾಪ ನನ್ನ ಮಗಳಿಗೆ ಹಿಂಗೆ ಕೆಟ್ಟ ಬುದ್ಧಿಗಳು ಹೇಳ್ಕೊಡೋದು ಗೈಸ್. ಅವಳು ಚಾಕ್ಲೇಟ್ ತಿಂತಾಳೆ ಇನ್ನು. ಗೈಸ್ ಪ್ರಮೋಷನ್ದು ಆರ್ಡರ್ ಮಾಡ್ತಾ ಇದ್ದೀನಿ. ನಿನ್ನ ಹೆಸರು ಹಾಕಿದ್ಯೇನೆ? ಫೋನ್ ನಂಬರು ಗೈಸ್ ಇದೇನು ಗೊತ್ತಾ, ಪಿಕೋ ಅಂತ ಒಂದು ಅಪ್ಲಿಕೇಶನ್ ಇದೆ ಬ್ಯಾಂಗ್ಳೂರಲ್ಲಿ. ಇದು ಕರೆಂಟ್ ಬ್ಯಾಂಗ್ಳೂರಲ್ಲಿ ಮಾತ್ರನೇ ವರ್ಕ್ ಆಗ್ತಾ ಇರೋದು, ನಮ್ಮ ಚಿಕ್ಕಬಳ್ಳಾಪುರದಲ್ಲೆಲ್ಲೂ ಇಲ್ಲ. ಸೊ ಏನು ಅಂತ ಅಂದರೆ ಅಪ್ಲಿಕೇಶನ್ ನಾನು ಹೇಳ್ತೀನಿ ನೋಡಿ. ಇಟ್ಸ್ ಅ ಕಿಡ್ ಫ್ರೆಂಡ್ಲಿ ಅಪ್ಲಿಕೇಶನ್, ಓಕೆನಾ? ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ, ಮಕ್ಕಳಿಗೆ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಈ ಅಪ್ಲಿಕೇಶನಲ್ಲಿ. ನಾನು ನಿಮಗೆ ತೋರಿಸ್ತೀನಿ. ಇದೇ ಅಪ್ಲಿಕೇಶನ್, ಇದ್ರದ್ದೇ ಇವಾಗ ಪ್ರಮೋಷನ್ ಮಾಡಕ್ಕೆ ಬಂದಿರೋದು ನಾನು. ಟೆಕ್ನಾಲಜಿಯೋ ಇನ್ಸ್ಟಾಲ್, ದಿಸ್ ಇಸ್ ದ ಅಪ್ಲಿಕೇಶನ್ ಐ ಆಮ್ ಯೂಸಿಂಗ್. ಯೂಟ್ಯೂಬಲ್ಲಿ ಏನು ಪ್ರಮೋಟ್ ಮಾಡೋಕ್ಕೆ ಹೇಳಿಲ್ಲ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಯೂಟ್ಯೂಬಲ್ಲಿ ನಾನೇ ಹೇಳ್ತಾ ಇರೋದು. ಈ ಐಫೋನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂದ್ರೂ ನಮ್ಮ ಫೇಸ್ನ ವೆರಿಫೈ ಮಾಡಬೇಕು, ಇಲ್ಲಾಂದರೆ ಪಾಸ್ವರ್ಡ್ ಕೊಡಬೇಕಾಯ್ತು. ಇದೊಂದು ತಲೆ ನಾವು. ನೀನು ಹಾಕಿದ್ದ ನನ್ನ ಫೇಸ್ ನೋಡಲ್ಲಿ ಅಂದರೆ ಅದು ನಾನು ಹಾಕಿರೋದಕ್ಕೆ ಬಂದಿರೋದು ಅಲ್ಲ ಗೈಸ್. ಇರು ಆ ಯೂಟ್ಯೂಬಲ್ಲಿ ಅವಳ ಫೇಸ್ ಬಂದಿರೋದು ನಾನು ಹಾಕಿರೋದಕ್ಕೆ. ಏನೋ ಯಾರೋ ಇವಳು ಸೆಲೆಬ್ರಿಟಿ ಅಂತ ಹಾಕೋರತ್ತು ನೋಡಿ ನನ್ನ ಫೇಸ್ ನೋಡಲಿ ಅಂತೆ. ಗೈಸ್ ನನ್ನ ವ್ಲಾಗ್ ನೋಡಿದ್ದೀರಾ? ಈ ಕ್ಯಾಮ್ರಾ ತೊಗೊಂಡಿರೋ ವ್ಲಾಗು ನೋಡಿದ್ದೀನಿ ಅಂದರೆ ಕಮೆಂಟ್ ಮಾಡಿ. ನೋಡಿ ಗೈಸ್, ನೋಡಿಲ್ಲ ಅಂತ ಅಂದರೆ. ಈ ಫ್ರಾಕ್ಸ್ ಇಷ್ಟ ಆಯಿತು. ಇದು ಆ್ಯಕ್ಚುಲಿ 310 ರೂಪೀಸ್ ಏನೋ ಇದೆ ಈ ಫ್ರಾಕ್ಸ್, ಓಕೆನಾ? ಇದನ್ನು ಆರ್ಡರ್ ಮಾಡ್ತಾಯಿದ್ದೀನಿ, ಆಮೇಲೆ ಇದಕ್ಕೆ ಅವ್ರು ಪೇ ಮಾಡ್ತಾರೆ ನನಗೆ. ಈಗ ನಾವು ಆರ್ಡರ್ ಮಾಡ್ಕೊಬೇಕು ಗೈಸ್, ಫಸ್ಟೇ ಅವ್ರು ಪೇ ಮಾಡಲ್ಲ. ಬಿಕಾಸ್ ನಮಗೆ ಬೇರೆ ಇನ್ಫ್ಲೂಯೆನ್ಸರ್ಸ್ಗೆ ಈಗ ತುಂಬ ಜಾಸ್ತಿ ಫಾಲೋವರ್ಸ್ ಇರ್ತಾರಲ್ವ, ಅವ್ರಿಗೆಲ್ಲ ಅವರೇ ಮಾಡಿ ಎಲ್ಲ ಇದು ಮಾಡ್ತಾರೆ. ಬಟ್ ನಮಗೆ ಪ್ರೆಸೆಂಟ್ ಅವರು ಮಾಡೋದಿಲ್ಲ. ಆ್ಯಂಡ್ ವೆಲ್ಕಮ್ದು ಬೇರೆ 62 ರೂಪೀಸ್ ಆಫ್ ಆಗುತ್ತೆ ಗೈಸ್. ಬರೀ 250 ರೂಪೀಸ್ಗೆ 3 ಫ್ರಾಕ್ಸ್ ಬರ್ತಾ ಇದೆ. ವಾವ್, ನೈಸ್. ತೇಜು ಅಡ್ರೆಸ್ ಹಾಕ್ಕೊಡೆ, ತೊಳೆ ಇದಕ್ಕೆ ಹಾಕಿ ಎಲ್ಲ. ಸೊ ಹೇಳ್ತಾ ಇದ್ನಲ್ವಾ ಅಪ್ಲಿಕೇಶನ್ದು. ಸಾರಿ, ಇಲ್ಲಿ ಏನಾಗ್ತಿದೆ ಗೊತ್ತಾ, ತೇಜು ಇನ್ನೊಂದು ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗೋಳೋದಕ್ಕೆ ಅಮ್ಮ ಅವರೆಲ್ಲ ಇದನ್ನೆಲ್ಲ ನೋಡಿ ಅವರು ಅದನ್ನೆಲ್ಲ ಎತ್ತಿಕ್ತಾ ಇದ್ದಾರೆ. ಆ್ಯಂಡ್ ನನ್ನ ಮಗಳಿಗೆ ಇಲ್ಲಿ ಟಿ ವಿ ಬೇರೆ ಓಡ್ತಾ ಇದೆ. ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ನಾನು ನನ್ನ ಪ್ರಮೋಷನ್ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿರೋರಿಗೆ ಏನಾದರೂ ಮಕ್ಳ ವಸ್ತುಗಳು, ಸ್ಟೇಷನರಿ, ಸ್ಲಿಪ್ಪರ್ಸು, ಬಟ್ಟೆ, ಬುಕ್ಸು, ಈ ಥರ ಏನು ಬೇಕು ಅಂದರೂ ಈ ಅಪ್ಲಿಕೇಶನ್ನ ಚೆಕ್ಔಟ್ ಮಾಡಿ. ನಿಮಗೆ ವಿತಿನ್ 1 ಅವರಲ್ಲಿ ಅಂದರೆ 60 ಮಿನಿಟ್ಸಲ್ಲೇ ನಿಮಗೆ ಡೆಲಿವರಿ ಆಗುತ್ತೆ. ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲೇ ಇದ್ರೂ 60 ಮಿನಿಟ್ಸ್ ಒಳಗಡೆ ಡೆಲಿವರಿ ಮಾಡೋದು ಅವ್ರ ಅಜೆಂಡಾ.
ಸೊ ದಟ್ಸ್ ವೈ ಈಗ ವಿಡಿಯೋ ಮಾಡಬೇಕು. ಫಸ್ಟ್ ಅದನ್ನು ಆರ್ಡ್ರ್ ಮಾಡಿಬಿಡ್ತೀನಿ, ಅದು ಬಂದಾದ್ಮೇಲೆ ವಿಡಿಯೋ ಮಾಡೋಣ. ಅಷ್ಟರಲ್ಲಿ ಇವರು ಇದೆಲ್ಲ ಎತ್ತಿಕ್ಕೊಳ್ಳಿ. ಆಯ್ಕೆ ಸನ್ನಿ ಇದು 3 ಫ್ರಾಕ್ಸು ಪ್ರೈಸ್ ಬಂದು 310, ಬಟ್ ಕೂಪನ್ ಹಾಕಿ ಜಸ್ಟ್ 250ಗೆ ಬರ್ತಾಯಿದೆ. 336 ಮಾಡಿಬಿಡ್ಲ ಮನೆ ಹತ್ರ ಹಾಕೊಳ್ಳೋಕೆ ರಾಯಾಗೆ 500ಗೆ ಬರ್ತಾಯಿದೆ ಗೈಸ್. ನಿನಗೆ ಏನು ನೋಡಿ ಗೈಸ್ ಹೊಡಿತಾ ಇರೋದು ನೋಡಿ, ಹೊಡಿ ನೀನು ಹೊಡಿ. ಏನು ಬೊಮ್ಮ ವರ್ಷನ್ ಫೋನ್ ಎತ್ಕೊಂಡಿದ್ದೀನಿ ಅಂತ ಯಾರು ಬಾರಿ ನೀನು ಇಲ್ಲಿ ಬಿತ್ರಿ. ನಿಂಗೆ ಅಂತ ಆರ್ಡರ್ ಮಾಡ್ತಾ ಇದ್ರೆ ಕ್ಯಾನ್ಸಲ್. ನಿಂಗೆ ಮಾಡಲ್ಲ, ವಿರಾಜಗ್ ಮಾಡ್ತೀನಿ. ಆರ್ಡರ್ ಪ್ಲೇಸ್ ಆಗಿದೆ, ಬರಲಿ. ಆರ್ಡರ್ ಬಂದಾದ್ಮೇಲೆ ಯೂಟ್ಯೂಬಲ್ಲೂ ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ಆಮ್ ಆಲ್ಸೋ ಪ್ಲ್ಯಾನಿಂಗ್ ಕೆರಿಟನ್ ಗೈಸ್. ನಾಳೆ ಮಾಡ್ಸೋಣ, ಇವತ್ತು ಟೈಮ್ ಇಲ್ಲ. 4 hours ಬೇಕಂತೆ. ಈಗ 2 ಗಂಟೆ, ನಾನು ಹೋಗಿ ಕೂತ್ಕೊಂಡ್ರೆ 6 ಗಂಟೆ ಆಗುತ್ತೆ. ಸನ್ನಿ ಬೇಗ ಬಿಡಬೇಕು ಅಂತ ಹೇಳೋನೆ. ಸೊ ನಾಳೆ ಮಾಡ್ಸೋಣ, ಸಂಡೇ ಹೋಗಿ ವಿಲ್ ಡೂ ಕೆರಿಟನ್. ಗೈಸ್ ನಂದು ಈ ಡ್ರೆಸ್ ಇಷ್ಟ ಆಯಿತು, ನನಗೂ ಇಷ್ಟ ಇದೆ. ಸೊ ಡ್ರೆಸ್ ಇರಿ, ನಾನು ನಂದು ಮೊಬೈಲ್ ಹೋಲ್ಡರ್ ಹಾಕ್ಕೊಂಡು ನಿಮಗೆ ಹೋಮ್ ಟೂರ್ ಕೊಡ್ತೀನಿ. ಹೋಮ್ ಟೂರ್ ಯಾಕೆ ಪರ್ಕೆ ತಗೊಂಡಿಲ್ಲ ನೋಡಿ ಗೈಸ್, ಎಷ್ಟು ದೊಡ್ಡ ಪರ್ಕೆಯಲ್ಲಿ ಕಸ ಗುಡಿಸ್ತಾಳೆ ತೇಜು. ಈಗ ನನ್ನ ಮಗಳು ಗುಡಿಸ್ತಾಳೆ ಅದರಲ್ಲೇ. ಅದರಲ್ಲಿ ಪ್ರಾಮಾಣಿಕತೆ ಕತೆ ಬೇರೆ ನೋಡ್ಬೇಕು ನಾವು. ದಿಸ್ ಈಸ್ ಅ ಫ್ರಂಟ್ ಕ್ಯಾಬಿನೆಟ್. ಆ ಮೇಲೆಗಡೆ ಇರೋ ಟಾಯ್ಸ್ ಎಲ್ಲ ಅವರು ಗಿಫ್ಟ್ ಕೊಟ್ಟಿರೋದು. ಅಡುಗೆ ಮನೆ ತೋರಿಸ್ತೀನಿ ರೀ. ಏನು ನಮ್ಮ ಮನೆಗೆ ಬಂದು ಕ್ಲೀನಾಗಿ ಇಟ್ಕೊಳ್ಳಿ, ಏನು ಹಿಂಗೆ ಇಟ್ಕೊಂಡಿದ್ದೀರಾ ಅಂತೇಳಿ. Also the whole room. This is the ODDನೇ ಮಾಡೋಕ್ಕಾಗಲ್ಲ. ಏನು ಹಾಂ ನಾನು ಮೇಲೆಗಡೆ ಮನೆಗೆ ತಗೊಬೇಕಲ್ಲ, ಅವಾಗ ತಗೊಂಡ. ಅಲ್ಲ ಅವಾಗ 2 ಮಾಡ್ತೀನಿ ಅಂತಂದೆ. ತೇಜು ನಾನು ಸ್ಟವ್ ತಗೊಂಡೆ. ತೇಜು ಹೊಸ ಸ್ಟವ್. ತೇಜು ನೋಡಿ ತೇಜು ನಾನು ಸ್ಟವ್ ತಗೊಂಡೆ, 4 burner ಸ್ಟವ್. ಫೇಸ್ನ ಟ್ರ್ಯಾಕ್ ಮಾಡೋಣ ಇರಿ ಗೈಸ್. ಹಾಕುರಾಯ ಇದು ಫೇಸ್ ಟ್ರ್ಯಾಕ್. ಈಗಾಯ್ತು ಫೇಸ್ ಟ್ರ್ಯಾಕ್. ತಗೊಟ್ಟಿರೋದು ಅವಳೇ. ಸ್ಟವ್ ಸನ್ನಿ ತಗೊಟ್ಟಿರೋದು. ಕ್ಯಾಮ್ರಾ ತಗೊಟ್ಟಿರೋದು ತೇಜು. ಇರು, ನನ್ನ ಫೇಸ್ ಇದಾಗೈತಿರು. ಈಸ್ ಅ ಫ್ಯಾನ್ ಆಫ್ ಮೀ. ಹೆಂಗೆ ನನ್ನ ಫೇಸ್ ಸೆಟ್ ಮಾಡೋದು? ಟ್ಯಾಪ್ ಹಿಯರ್ ತಗೊಳ್ತಾ ಈಗ. ಸೊ ಇಟ್ ಶುಡ್ ಓನ್ಲಿ ರೆಕಾರ್ಡ್ ಮೈ ಫೇಸ್ ಗೈಸ್. ಸೊ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಣ. ಅಮ್ಮ ಇದು ನನ್ನ ಪ್ರೊಜೆಕ್ಟರ್ ಇಲ್ಲ ಅಮ್ಮ. ಏನೋ ರಿಮೋಟ್ ಎತ್ಕೊಂಡು ಹಿಂಗೆ ಸುತ್ತಾಬಿದ್ದಾಳೆ. ಗೈಸ್ ರಿಮೋಟ್ ಎತ್ಕೊಂಡ್ರೆ ಇಲ್ಲಿಗೆ ಪ್ರೊಜೆಕ್ಟ್ ಮಾಡಕ್ಕೆ. ತೇಜು ನನ್ನ ಡ್ರೆಸ್ ತೋರಿಸೆ ಫುಲ್ಲು ಆ ಕಡೆಯಿಂದ. ತೇಜು ನನ್ನ ಡ್ರೆಸ್ ತೋರಿಸಿ.
ನೀಟ್ನೆಸ್. ಗೈಸ್ ಇದೇ ಇವಳು ನಮ್ಮ ಮನೆಗೆ ಬಂದಾಗ ಹೆಂಗಿರ್ತಾಳೆ ಅಂತ ತೋರಿಸ್ತೀವಿ ಗೈಸ್. ಇಲ್ಲಿ ನೋಡಿ, ಅಮ್ಮಂಗೆ ಮುಂಬೈಯಿಂದ ತಗೊಂಡಿದ್ದು ಸೀರೆ ತೋರ್ಸೆ. ಅಮ್ಮ ಲಾಕರಲ್ಲಿ ಐತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಲಾಕರಲ್ಲಿ ಏನು ಮಾಡ್ತಾ ಇತ್ತೆ ಗೈಸ್? ಇದು ನಂದು. ಅದು ಇವಳ್ದು ಕಡೆ ಬಾನುದು. ಹಂಗಾರೆ ನಂದಲ್ಲ ಗೈಸ್. ಬಾನು ಸಾರಿ ಬಾನು, ಸಾರಿ ಬಾನು. ಕಿಚ್ಚಿ ಕೊಡಮ್ಮ, ಕಿಚ್ಚಿ ಕಿಚ್ಚಿ ಕೊಡು, ಕಿಚ್ಚಿ ಕೊಡು. ಹಂಗೆ ಗೈಸ್ ಕಿಚ್ಚಿ ಕೊಡೋದು. ಇವೆಲ್ಲ ಡ್ರೆಸ್ಗಳು ನಾನು ಕೊಡ್ಸಿರೋ ಇಲ್ಲಿಕ್ಕೊಳ್ಳೆ. ಇನ್ನೊಂದು ರಾಯ ರಾಯ ಬೇಬಿ ತೇಜು ಆ ಡ್ರೆಸ್ ಹಾಕೊಳ್ಳೇ ಇಲ್ವಲ್ಲೇ? ಯಾವುದು? ಅದು ವೆಂಕಟೇಶ್ವರದಲ್ಲಿ ತಗೊಂಡಿದ್ದು. ವೇಟ್, ಐ ವಾಂಟೆಡ್ ಟು ಶೋ ಯು ಸಮಥಿಂಗ್. ಇದಾಗುತ್ತಾ ನಿಮಗೆ? ನೋಡು, 1000 ರೂಪೀಸ್. ಲೂಸ್ ತಗೊಂಡಾ? ಯಾ, ಟು ಚೆಕ್ ಗೈಸ್. ನಾವಿಬ್ರು ನನ್ಗಾಗ್ದಿದ್ದನ್ನ ಅವಳು ದೇಪ್ತಾಳೆ, ಅವಳಿಗಾಗ್ದಿದ್ದನ್ನ ನಾನು ದೇಪ್ತೀನಿ. ದಿಸ್ ಇಸ್ ನ್ಯೂ ಡ್ರೆಸ್. ಹಾಕ್ಕೊಂತೀನಿ, ಈಚೆ ಹೋಗು. ಬ್ಯಾಕ್ಲಾಕ್ ಹಾಕ್ತೀವಿ, ಹಾಕ್ಕೊಂತೀನಿ. ಲೆಟ್ಸ್ ಟ್ರೈ. ಪಟ್ಕೋರ. ಸೊ ಇಲ್ಲಿ ಮೈಕ್ ನನ್ನ ಹತ್ರ ರೂಮಲ್ಲಿತ್ತು. ತೇಜುಗೆ ಅದು ಗೊತ್ತಿಲ್ಲ, ಅವಳು ಮಾತಾಡ್ತಾನೆ ಇದ್ದಾಳೆ. ಬಟ್ ಅವಳು ಮಾತಾಡಿರೋದು ಏನು ರೆಕಾರ್ಡ್ ಆಗಿಲ್ಲ. ಸೊ ಅವಳು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅಲ್ಲಿ ಇದರದ್ದೇನು ಅಂತ ಅಂದ್ಬಿಟ್ಟು. ನಾನು ಒಳಗಡೆ ಸನ್ನಿಗೆ ಹೇಳ್ತಾ ಇದ್ದೀನಿ ಮಾತಾಡಬೇಡ, ರೆಕಾರ್ಡ್ ಆಗುತ್ತೆ ಅಂದ್ಬಿಟ್ಟು. ಬಿಕಾಸ್ ಮೈಕ್ ನನ್ನ ಹತ್ರ ಇತ್ತಲ್ವ, ಅದು ಸರ್ಟನ್ ಡಿಸ್ಟೆನ್ಸ್ವರೆಗೂ ನಾವೇನು ಮಾತಾಡ್ತೀವೋ ಅದೇ ರೆಕಾರ್ಡ್ ಆಗ್ತಾ ಇರುತ್ತೆ, ಕ್ಯಾಮ್ರಾ ಎಲ್ಲೇ ಇದ್ರೂ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೆ. ಅವಳು ನೋಡ್ರಿ ರಂಗೋಲಿ ಹಾಕಿರೋದು ಪ್ರತಿಯೊಂದು ತೋರಿಸ್ತಾ ಇದ್ದಾಳೆ. ಬಟ್ ಪಾಪ ಅವಳಿಗೆ ಗೊತ್ತಿಲ್ಲ, ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅವಳು ಮಾತಾಡಿರೋದು ಏನು ರೆಕಾರ್ಡ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಸಾರಿ ಗೈಸ್, ಇದೊಂದು ಆಗಿದೆ ಅನ್ಎಕ್ಸ್ಪೆಕ್ಟೆಡಾಗಿ. ಅವಳದು ಬ್ಯಾಕ್ಗ್ರೌಂಡ್ ಅದೆಲ್ಲ ಪಾಪ ಏನೋ ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ, ಆದರೆ ಯಾವುದು ರೆಕಾರ್ಡ್ ಆಗಿಲ್ಲ ವಾಯ್ಸ್ ಇದರದ್ದು. ಅದಾದಮೇಲೆ ಒಳಗಡೆ ಅವಳ ಹತ್ರ ಬಂದಾಗ ರೆಕಾರ್ಡ್ ಆಗಿದೆ, ಇಲ್ಲಾಂದರೆ ಆಗಿಲ್ಲ. ಇವಾಗ ಮೇ ಬಿ ಇವಾಗ ಅದು ಫ್ಲ್ಯಾಶ್ ಆಯಿತು ಅಂತ ಅನಿಸುತ್ತೆ, ಅದಕ್ಕೆ ಯೋಚನೆ ಮಾಡ್ತಾ ಇರಬೇಕು. ಬಟ್ ಏನು ವಾಯ್ಸ್ ಅಷ್ಟು ಕೇಳಿಸ್ತಾ ಇರಲಿಲ್ಲ ನನಗೆ. ಕ್ಯಾಮ್ರಾ ತಗೊಟ್ಟಿರೋದು ಅದನ್ನು ಯೂಸ್ ಮಾಡೋದು ಬರಲ್ಲ ಗೈಸ್. ಇದು ನಂದು. ನಾನು ಇವಾಗ ದೇಪ್ತಾ ಇದ್ದೀನಿ. ನನಗೂ ಆಗುತ್ತೆ ಲೂಸಾಗಿ. ನನಗೆ ಕರೆಕ್ಟಾಗಿ ಆಗುತ್ತೆ. 1000 ರೂಪಾಯಿ. ಇಟ್ಸ್ ಅ ಮಲ್ ಚಂದೇರಿ ಕಾಟನ್ ಗೈಸ್. ಎಲ್ಲ ಹ್ಯಾಂಡ್ ವರ್ಕ್ ಗೈಸ್, ಇದೆಲ್ಲ ಹ್ಯಾಂಡ್ ವರ್ಕ್. ನಮ್ಮ ಆಫೀಸ್ ಹತ್ರ ಸ್ಟಾಲ್ಸ್ ಹಾಕಿರ್ತಾರಲ್ಲ, ಅಲ್ಲಿ ತಗೊಂಡಿದ್ದು. ಇದು ಬ್ಲ್ಯಾಕ್ ಆಗಿದ್ರೆ ಇನ್ನೂ ಚೆನ್ನಾಗಿದೆ. ಚೆನ್ನಾಗಿದೆ. ವಿ ಆರ್ ಅ ಬ್ಲ್ಯಾಕ್ ಲವ್ ಫ್ಯಾಮಿಲಿ, ಬಟ್ ವಿ ಶಿಫ್ಟೆಡ್ ಟು ಕ್ಯಾಮ್ರಾ ಮಾಡಿದ್ರೆ ಇಷ್ಟ ಗೈಸ್. ನಮ್ಗೆ ನಾವು ಈ ಥರ ಬ್ಲ್ಯಾಕ್ ವೈಟ್ ಹಾಕೊಳ್ಳೋದು, ಅದಕ್ಕೆ ತಗೊಂಡೆ. ಕ್ಯಾಮ್ರಾ ಹೇಗೆ ಆಫ್ ಮಾಡಿದ್ರೆ ರೆಕಾರ್ಡ್ ಕೊಡಬೇಕು. ಸೊ ನಮ್ಮ ಅಪ್ಪಗೆ ಇಷ್ಟ ನಾವು ಈ ಥರ ವೈಟ್ ಡ್ರೆಸ್ ಈ ಥರ ಹಾಕ್ಕೊಳ್ಳೋದು. ಬಟ್ ನಾವು ಪ್ರಿಫರ್ ಮಾಡಲ್ಲ. ಈ ಮೈಕ್ ಇದ್ರೆ ನಾನು ಈಚೆ ಹೋಗಿ ಎಲ್ಲ ಮಾತಾಡಿದ್ನ ಅಂದರೂ ಆಗಿರುತ್ತೆ. ಇದ್ರಲ್ಲಿ ಮಾತಾಡಿದಾಗ ಫುಲ್ಲು ನಂಗೆ ಗೊತ್ತಿರಂಗೆ ಅದು ಆಗಿರಲ್ಲ. ಕೇಳಿಸ್ಕೋಬೇಕು, ಈಗ ಆಫ್ ಮಾಡಿ ಆನ್ ಮಾಡಿ ಕೇಳಿಸ್ಕೊಬೇಕು. ಫುಲ್ ಡ್ರೆಸ್ ತೋರಿಸಿ ನಂದು. ಫುಲ್ ಡ್ರೆಸ್ ಈ ನನ್ನ ಮಗಳು ಡ್ಯಾನ್ಸ್ ಆಡ್ತಾವಳೆ. ಈ ಆಯ ಮಾಡುವ ಬೇಬಿ ಶಕ್ ಟು ಬೇಬಿ ಶಕ್ ಟು ಬೇಬಿ ಶಕ್ ಆಡೋ. ಚಿಕ್ಕಿರಿ ಓ ಆಡಲ್ ಮತ್ತೆ ಒಳಗೆ ನೋಡಿಲ್ಲ. ಹಿಂಗೆ ಆಡ್ತಾಳೆ ಗೈಸ್. ರೇ ನನ್ನ ಡ್ರೆಸ್ ಚೆನ್ನಾಯ್ತಾ? ಸೂಪರಾ ರೇ, ನನ್ನ ಡ್ರೆಸ್ ಸೂಪರಾ? ಯಾರು ಚೆನ್ನಾಗಿದೆ ಅಮ್ಮ, ಸೂಪರ್ ಅಂತಾಳೆ. ಆಫ್ ಮಾಡಬೇಕು. ಸೊ ಈಗ ಇಲ್ಲೇನು ಫ್ರಾಕ್ಸ್ ತೋರಿಸ್ತಾ ಇದ್ದೀನಿ, ಇದನ್ನೇ ಶಾಪ್ ಮಾಡಿದ್ದು ಗೈಸ್. ಇದು ಆ್ಯಕ್ಚುಲಿ ಆಗಲೇ ನಾನು ವೀಡಿಯೋದಲ್ಲಿ ಹೇಳ್ದಂಗೆನೇ 250 ರೂಪೀಸ್ಗೆ 3 ಫ್ರಾಕ್ಸ್ ಬಂತು ಪೀಕೋ ಆ್ಯಪಲ್ಲಿ. ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಸ್ವಲ್ಪ ಸಣ್ಣ ಇರೋದ್ರಿಂದ ಸೈಡ್ಸಲ್ಲಿ ಬಿದ್ದೋಗ್ತಾ ಇದೆ, ಸ್ವಲ್ಪ ಹುಕ್ ಆ ಥರ ಹಾಕಿ ಅಡ್ಜಸ್ಟ್ ಮಾಡಿದ್ರೆ ಅದು ವರ್ಕ್ ಆಯಿತು. ನಾನು ಆಲ್ರೆಡಿ ವಾಷಿಂಗ್ ಮಿಷಿನ್ ಈ ವಿಡಿಯೋ ಈಗ ಅಪ್ಲೋಡ್ ಮಾಡೋಷ್ಟರಲ್ಲಿ ಮಲ್ಟಿಪಲ್ ಟೈಮ್ಸ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗೈತೆ. ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಒಳಗಡೆ ಟೀ ಶರ್ಟ್ ಹಾಕಿ ಅದ್ರ ಮೇಲೆ ಹಾಕಿದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಟೋಟಲ್ 6 ಫ್ರಾಕ್ಸ್ ತೊಗೊಂಡೆ.
ಮೇ ಬಿ ನೋಡೋದಕ್ಕೆ ಅಂದರೆ ಅಮ್ಮ ಎತ್ಕೊಂಡು ಸ್ವಲ್ಪ ತುಂಡ ಆಯಿತು, ಇನ್ನೊಂದು ಸೈಜ್ ಅಪ್ ಮಾಡಬೇಕಾಗಿತ್ತು ಅಂತ ಅಂದರು. ಬಟ್ ಅಪ್ ಮಾಡಿದ್ರೆ ನನ್ನ ಮಗಳು ಸಣ್ಣ ಇರೋದ್ರಿಂದ ಲೂಸ್ ಆಗೋಗುತ್ತೆ, ತುಂಡಾದರೂ ಪರವಾಗಿಲ್ಲ, ಪ್ಯಾಂಟ್ ಏನಾದರೂ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ನಂಗೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ಕಾಟನ್ ಮಾತ್ರ. ಈ ಪ್ರೈಸ್ಗೆ ಈ ಬಟ್ಟೆ ವರ್ತ್ ಅಂತಲೇ ಅನ್ನಿಸ್ತು. ಪ್ರಮೋಷನ್ ಅದು ಅಂತ ಹೇಳ್ತಾ ಇಲ್ಲ, ಪ್ರಮೋಷನ್ ಮಾಡಿದ್ದು ಅಪ್ಲಿಕೇಶನ್ದು, ಬಟ್ಟೆ ಕ್ವಾಲಿಟಿನಂತೂ ಅಲ್ಲ, ಓಕೆನಾ. ಸೊ ಅದು ಅಪ್ಲಿಕೇಶನು 60 ಮಿನಿಟ್ಸಲ್ಲಿ ಡೆಲಿವರಿ ಆಗುತ್ತೆ ಆ್ಯಂಡ್ ಫ್ರೀ ಟ್ರಯಲ್ ಇರುತ್ತೆ. ಡೆಲಿವರಿ ಆದಮೇಲೆ ಡೆಲಿವರಿ ಪರ್ಸನ್ ಅಲ್ಲೇ ಇರ್ತಾರೆ. ನೀವು ಟ್ರಯಲ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ರಿಟರ್ನ್ ಕೊಟ್ಬಿಡ್ಬೋದು. ಅದಲ್ದಿರ ಮಲ್ಟಿಪಲ್ ಐಟಮ್ಸ್ ಸಿಗುತ್ತೆ ಅನ್ನೋದನ್ನು ಅಷ್ಟು ಬಿಟ್ಟರೆ ಅದರೊಳಗಿರೋ ಪ್ರಾಡಕ್ಟ್ನ ನಾನು ಇದು ಮಾಡಿಲ್ಲ, ಪ್ರಮೋಟ್ ಮಾಡಿಲ್ಲ, ಓಕೆನಾ. ಅದಕ್ಕೋಸ್ಕರನೇ ವೀಡಿಯೋದಲ್ಲಿ ಹೇಳ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರಾಕ್ಸ್ ಎಲ್ಲ ಅಷ್ಟೇನೆ. ನಾನು ಅವತ್ತಿಂದನೂ ಯೂಸ್ ಮಾಡ್ತಾನೆ ಇದ್ದೀನಿ, ಸಮ್ಮರಲ್ಲಂತೂ ಚೆನ್ನಾಗಿ ಯೂಸ್ ಮಾಡಿದೆ. ಈಗ ಅದರೊಳಗೆ ಟೀ ಶರ್ಟ್ಸ್ ಹಾಕ್ಬಿಟ್ಟು, ಮಂದಕ್ಕಿರೋ ಟೀ ಶರ್ಟ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಈಗ ಫ್ರಾಕ್ಸ್ನ ಹಾಕ್ತಾಯಿದ್ದೀನಿ. ಇನ್ನೂ 2 ಫ್ರಾಕ್ ಓಪನೇ ಮಾಡಿಲ್ಲ, ಹೊಸದು ಹಂಗೆ ಇದೆ. ಅವಳಿಗೆ ಸ್ವಲ್ಪ ಬಟ್ಟೆ ಅದೆಲ್ಲ ಜಾಸ್ತಿ ತೊಗೊತಾ ಇರ್ತೀವಲ್ವ, ಅದರಿಂದ ಕೆಲವು ಹೊಸ ಬಟ್ಟೆಗಳು ಒಳಗೆ ಹೋಗ್ಬಿಟ್ಟು ಹಾಕೇ ಇರೋದಿಲ್ಲ. ಸೊ ಅವಳಿಗೆ ಅದೇ ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಲೂಸ್ ಆಯಿತು ಅನ್ನೋದು ಬಿಟ್ಟರೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್. ನಾನೀಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮೀಶೋಯಿಂದ ಹುಕ್ ಟೈಪ್ ತರಿಸ್ಕೊಂಬಿಟ್ಟಿದ್ದೀನಿ. ಅದನ್ನು ಹಿಂದೆ ಸ್ವಲ್ಪ ಬಟ್ಟೆ ಹಾಕ್ಬಿಟ್ಟು ಹುಕ್ ಹಾಕ್ತಾಯಿದ್ದೀನಿ. ಅದರಿಂದ ಅದೇನು ಅಷ್ಟು ಲೂಸ್ ಅನ್ನಿಸ್ತಾ ಇಲ್ಲ, ಬಟ್ಟೆನೂ ಅಷ್ಟೇ ಕ್ಲೀನಾಗಿ ಕುತ್ಕೊತಾ ಇದೆ. ಅದನ್ನು ಯಾವಾಗಾದರೂ ರೀಲ್ ಅಪ್ಲೋಡ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಾದರೂ ಆ ಹುಕ್ಸ್ ಬಗ್ಗೆ ರೀಲ್ ಮಾಡ್ತೀನಿ. ಆಲ್ರೆಡಿ ತುಂಬ ಜನ ಮಾಡ್ತಾ ಇದ್ದಾರೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಬೋದು, ಓಕೆನಾ. ಹುಕ್ ಬಗ್ಗೆ ಎಲ್ಲರೂ ರೀಲ್ಸ್ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಇದು ಯೂಶ್ವಲ್ ಕಾಮನ್ ಪ್ರಾಬ್ಲಮ್ ಮಕ್ಕಳಿಗೆಲ್ಲನೂ. ಈ ಥರ ಒಂದು ಸ್ಟಿಟ್ಟಿರೋ ಫ್ರಾಕ್ಸ್ನ ತೊಗೊಂಡ್ರೆ ಮಕ್ಕಳು ಸೈಜ್ ವೇರಿ ಆಗೋದ್ರಿಂದ ಹಿಂಗೆ ಬಿದ್ದೋಗ್ತಾ ಇರುತ್ತೆ. ಅದಕ್ಕೆ ನಾವು ಆ ಥರ ಒಂದು ಸೊಲ್ಯೂಷನ್ ಹುಡ್ಕೋಬೋದು. ಗೈಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್, ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ನಿದ್ದೆ ಮಾಡ್ಬಿಟ್ಟು ಮಾತಾಡೀಗ. ಮಲಗ್ಬಿಡು, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಹಿಂಗೆ ಹಿಂಗೆ ಮಾಡ್ತೀನಿ, ಏನು ಭಯನಾ? ನೋಡಿದೆ ನಾನು ಸೂಪರ್ ಸೂಪರ್. ಬೇಡ ಸಾಕು, ತಿನ್ಬಿಡು, ಜಾಸ್ತಿ ಆಯ್ತು. ಸಾಕು ರಾಯ, ಸಾಕು.
ಹಾಂ ತಗೋ ಮಾಡು ಹಂಗೆ ಮಾಡು. ಹಾಯ್ ಗಾಯ್ಸ್. ನಂದು ಹೊಸ ಫ್ರಾಕು ಗಾಯ್ಸನು, ಹೊಸ ಫ್ರಾಕ್. ನಮ್ಮಮ್ಮ ಫೋನು ತೋರಿಸು, ಅಮ್ಮ ಫೋನು ಅಂತ. ಅಮ್ಮ ಫೋನು ಕಿಸಿ ಕೊಡೋರ್ಗೆ ನಾನು. ತೇಜು ಗೈಸ್ ಅದು ಮುಟ್ಬಾರ್ದು ಎಲ್ಲ ಇವಂದು